ಹಾಯ್ ಸ್ಟೂಡೆಂಟ್ಸ್, ಆಲ್ರೆಡಿ ನಾವು ಪ್ಲೇಯಿಂಗ್ ವಿತ್ ನಂಬರ್ಸ್ ಚಾಪ್ಟರ್ನ ಸ್ಟಾರ್ಟ್ ಮಾಡಿದ್ದೀವಿ. ಹಾಗೆ ಕೆಲವೊಂದಿಷ್ಟು ಟಾಪಿಕ್ನು ಡಿಸ್ಕಷನ್ ಮಾಡಿದ್ದೀವಿ. ಅಂದರೆ ಯಾವ ರೀತಿ ಕೆಲವೊಂದಿಷ್ಟು ಪಝಲ್ಸನ್ನು ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳೋ ಮೂಲಕ ಅದರೊಳಗಿರುವಂಥ ನಂಬರ್ಸ್ ಜೋಡಿ ನಾವು ಗೇಮ್ಸನ್ನು ಆಡ್ಬೋದು ಅನ್ನೋದನ್ನು ನೋಡೀವಿ. ಈಗ ಒಂದು ಸ್ವಲ್ಪ ಡಿಫ್ರೆಂಟ್ ಕಾನ್ಸೆಪ್ಟ್. ಸೊ ಅದೇ ಚಾಪ್ಟ್ರಲ್ಲಿ ಸ್ವಲ್ಪ ಡಿಫ್ರೆಂಟ್ ಕಾನ್ಸೆಪ್ಟ್ ನೋಡೋಣ. ಏನು ಲೆಟರ್ಸ್ ಫಾರ್ ಡಿಜಿಟ್ಸ್ ಅಂತ ಇದೆ. ಸೊ ಲೆಟರ್ಸ್ ಫಾರ್ ಡಿಜಿಟ್ ಅಂದ್ರೆ ನಮಗೆ ಗೊತ್ತಿದೆ ಆಲ್ರೆಡಿ ಆಲ್ಫಾಬೆಟಲ್ಲಿ ಎ ಇಂದ ಝಡ್ವರೆಗೂ ಲೆಟರ್ಸ್ ಆಲ್ಫಾಬೆಟ್ಸ್ ಇದೆ. ಸೊ ಈ ಆಲ್ಫಾಬೆಟ್ಸನ್ನೆಲ್ಲ ಯೂಸ್ ಮಾಡಿಕೊಂಡು ಅಂದರೆ ಪ್ರತಿಯೊಂದು ಆಲ್ಫಾಬೆಟ್ಟಿಗೆ ಪರ್ಟಿಕ್ಯುಲರ್ ಆಗಿ ಒಂದು ನಂಬರನ್ನು ನಾವು ವಿತ್ ರೆಕಗ್ನಿಷನ್ ಐಡೆಂಟಿಫೈ ಮಾಡೋದು ಅಂಥೇಳಿ. ಸೊ ಲೆಟರ್ಸ್ ಫಾರ್ ಡಿಜಿಟ್ ಅಂದರೆ ಈ ಕೆಲವೊಂದು ಎಲ್ಲ ಲೆಟರ್ಗೂ ಎ ಇಂದ ಝಡ್ವರೆಗೂ ಆಗಿರ್ಬೋದು, ಯಾವ ಲೆಟರ್ ಬೇಕಾದರೂ ಬಳಸ್ಬೋದು. ಸೊ ಕೆಲವೊಂದಿಷ್ಟು ಪ್ರಾಬ್ಲಮ್ಸನ್ನು ಕೊಡ್ತಾರೆ. ಆ ಲೆಟರಲ್ಲಿ ಅಥವಾ ಆ ಲೆಟರ್ ಪ್ಲೇಸಲ್ಲಿ ಯಾವ ನಂಬರ್ ಬರಬೇಕು ಅನ್ನೋದನ್ನು ನಾವು ಕಂಡುಹಿಡಿಯಬೇಕು. ಸೊ ಇದನ್ನೇ ನಾವು ಆ ಲೆಟರ್ಸಿಗೆ ನಂಬರ್ಸನ್ನು ಅಲಾಟ್ಮೆಂಟ್ ಮಾಡೋದು ಅಂತ ಹೇಳ್ತೀವಿ, ಹೌದಾ? ಅದಕ್ಕೆ ಇದನ್ನು ಲೆಟರ್ಸ್ ಫಾರ್ ಡಿಜಿಟ್ಸ್ ಅಂತ ಹೇಳಿದ್ದಾರೆ. ಸೊ ಇದರಲ್ಲಿ ಯಾವ ರೀತಿ ಬರುತ್ತೆ? ಸೊ ಈಗ ಕೆಲವೊಂದಿಷ್ಟು ಪ್ರಾಬ್ಲಮ್ಸನ್ನು ಕೊಟ್ಟಿದ್ದಾರೆ. ಸೊ ಅದನ್ನು ಸಾಲ್ವ್ ಮಾಡೋಕ್ಕಿಂತ ಮುಂಚೆ ಯಾವುದೇ ಗೇಮಿಗಾದರೂ ನಾವು ರೂಲ್ಸ್ ಅಂತ ಅಪ್ಲೈ ಮಾಡ್ತೀವಲ್ಲ, ಹಾಗೆ ಇದಕ್ಕೂ ಒಂದು ರೂಲ್ ಅಂತ ಇದೆ. ಸೊ ಆ ರೂಲ್ ಏನು ಅಂತ ನೋಡೋಣ. ಈಗ ಅದನ್ನ ನೋಡೋಕ್ಕಿಂತ ಮುಂಚೆ ಇಲ್ಲೇನು ಕೊಟ್ಟಿದ್ದಾರೆ ನೋಡಿ. ಹಿಯರ್ ವಿ ಹ್ಯಾವ್ ಪಝಲ್ಸ್ ಇನ್ ವಿಚ್ ಲೆಟರ್ಸ್ ಟೇಕ್ ದ ಪ್ಲೇಸ್ ಆಫ್ ಡಿಜಿಟ್ಸ್ ಇನ್ ಆ್ಯನ್ ಅರಿಥ್ಮೆಟಿಕ್ ಸಮ್ ಆ್ಯಂಡ್ ದ ಪ್ರಾಬ್ಲಮ್ ಈಸ್ ಟು ಫೈಂಡ್ ಔಟ್ ವಿಚ್ ಲೆಟರ್ ರಿಪ್ರೆಸೆಂಟ್ಸ್ ವಿಚ್ ಡಿಜಿಟ್. ಸೊ ಇಟ್ ಈಸ್ ಲೈಕ್ ಕ್ರ್ಯಾಕಿಂಗ್ ಅ ಕೋಡ್. ಅಂದರೆ ಏನು ಹೇಳಿದಾರ, ಒಂದು ಪಝಲ್ ಅಂದರೆ ಗೊತ್ತದ, ಕನ್ನಡದೊಳಗಡೆ ಒಗಟು ಅಂತ ಹೇಳ್ತೀವಿ, ಹೌದಾ? ಆ ಪಝಲನ್ನು ಸಾಲ್ವ್ ಮಾಡಿದಂಗೆ ಇದನ್ನು ನಾವು ಯೂಸ್ ಮಾಡ್ತೀವಿ. ಯಾವ ರೀತಿ? ಇಲ್ಲಿ ಕೊಟ್ಟಿರುವಂಥ ಪ್ರಾಬ್ಲಮ್ ಅರ್ಥಮೆಟಿಕ್ ಪ್ರಾಬ್ಲಮ್ ಅಂದರೆ ಅರ್ಥಮೆಟಿಕ್ ಅಂದರೆ ಏನು? ಬ್ರ್ಯಾಂಚ್ ಆಫ್ ಮ್ಯಾಥಮೆಟಿಕ್ಸ್ ವಿಚ್ ಡೀಲ್ ವಿತ್ ನಂಬರ್ಸ್. ನಾವು ಅದಕ್ಕೆ ಅರ್ಥಮೆಟಿಕ್ ಅಂತ ಕರಿತೀವಿ. ಅರ್ಥಮೆಟಿಕಲ್ಲಿ ಎಡಿಷನ್ ಬರುತ್ತೆ, ಸಬ್ಟ್ರಾಕ್ಷನ್ ಬರುತ್ತೆ, ಮಲ್ಟಿಪ್ಲಿಕೇಶನ್ ಬರುತ್ತೆ ಆ್ಯಂಡ್ ಡಿವಿಷನ್ ಬರುತ್ತೆ, ಹೌದಾ? ಇವು 4 ಪ್ರೊಸೆಸ್ಸಿಗೆ ನಾವೇನಂತ ಕರಿತೀವಿ? ಕನ್ನಡದಲ್ಲಿ ಗಣಿತದ ಮೂಲ ಕ್ರಿಯೆಗಳು ಅಂತ ಕರಿತೀವಿ, ಹೌದಾ? ಸೊ ದೀಸ್ ಆರ್ ದ 4 processes on which our mathematics is standing, ಹೌದಾ? ನಾವು ಎಲ್ಲೇ ಮ್ಯಾಥಮೆಟಿಕ್ಸ್ ಯೂಸ್ ಮಾಡಬೇಕಾದ್ರೂ ಇವು 4ರಲ್ಲಿ ಯಾವುದಾದ್ರೂ ಒಂದನ್ನಾದರೂ ಪ್ರೊಸೆಸನ್ನು ನಾವು ಬಳಸ್ಕೊತೀವಿ. ಇಲ್ಲಿ ಏನು ಹೇಳಿದಾರೆ, ಸಮ್ ಅರಿಥ್ಮೆಟಿಕ್ ಸಮ್ ಆಗಿರ್ಬೋದು, ಅಥವಾ ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಯಾವ ರೀತಿ ಅಂಥೇಳಿ. ಆ ಪ್ರಾಬ್ಲಮನ್ನು ಸಾಲ್ವ್ ಮಾಡಬೇಕು. ಯಾವುದಾದ್ರೂ ಆಲ್ಫಾಬೆಟ್ ಕೊಟ್ಟಿದ್ರೆ ಆ ಆಲ್ಫಾಬೆಟ್ ಪ್ಲೇಸಲ್ಲಿ ಯಾವ ನಂಬರ್ ಇದೆ ಅಥವಾ ಯಾವ ಡಿಜಿಟ್ ಇದೆ. ಇಲ್ಲಿ ನಾವೇನು ಮಾಡ್ತೀವಿ, ಪ್ರತಿಯೊಂದು ಸಿಂಗಲ್ ಆಲ್ಫಾಬೆಟ್, ಅದು ಎ ಆಗಿರ್ಬೋದು ಅಥವಾ ಎ ಇಂದ ಝಡ್ವರೆಗೂ ಆಗಿರ್ಬೋದು, ಸಿಂಗಲ್ ಡಿಜಿಟ್ ಅಂದರೆ ಈ ಫಾರ್ ಎಕ್ಸಾಂಪಲ್ ಎ ಇಂದ ಝಡ್ವರೆಗೂ ಯಾವುದೇ ಒಂದು ಆಲ್ಫಾಬೆಟ್ ಆಗಿರ್ಬೋದು, ಅದ್ರ ಬೆಲೆ ಏನಾಗಿರುತ್ತೆ? 0 1 2 3 4 5 6 7 8 9 0 to 9ವರೆಗೂ ಯಾವುದೇ ಒಂದು ಡಿಜಿಟ್ ಆಗಿರ್ಬೋದು, ಹೌದಾ? ಸೊ ನಾವು ಇಲ್ಲಿ ನಂಬರ್ ಅನ್ನಲ್ಲ, ಆ ಆಲ್ಫಾಬೆಟ್ ಏನು ರಿಪ್ರೆಸೆಂಟ್ ಮಾಡುತ್ತೆ? ಒಂದು ಸಿಂಗಲ್ ಡಿಜಿಟನ್ನು ರೀಪ್ರೆಸೆಂಟ್ ಮಾಡುತ್ತೆ ಪ್ರತಿಯೊಂದು ಆಲ್ಫಾಬೆಟ್. ಸೊ ಇಟ್ಸ್ ಲೈಕ್ ಅ ಕ್ರ್ಯಾಕಿಂಗ್ ಅ ಕೋಡ್. ಅಂದರೆ ನಾವೇನು ಹೇಳ್ತೀವಿ? ಕ್ರ್ಯಾಕಿಂಗ್ ಅ ಕೋಡ್ ಅಂದರೆ ಆ ಆಲ್ಫಾಬೆಟ್ ಎ ಆಗಿರ್ಬೋದು, ಝಡ್ ಆಗಿರ್ಬೋದು, ಬಿ ಆಗಿರ್ಬೋದು, ಎ ಆಗಿರ್ಬೋದು, ಸಿ ಆಗಿರ್ಬೋದು, ಪಿ ಆಗಿರ್ಬೋದು. ಸೊ ಆ ಆಲ್ಫಾಬೆಟ್ ಇರುವಂಥ ಪ್ಲೇಸಲ್ಲಿ ಯಾವ ಡಿಜಿಟ್ ಬರುತ್ತಾ ಅನ್ನೋದನ್ನು ಕಂಡುಹಿಡಿಯೋದಕ್ಕೆ ನಾವು ಇದನ್ನು ಏನಂತ ತಿಳ್ಕೊಬೋದು? ಕ್ರ್ಯಾಕಿಂಗ್ ಲೈಕ್ ಅ ಕೋಡ್ ಅಂತೇಳಿ ತಿಳ್ಕೊಬೋದು, ಆಯಿತಾ? ಹಿಯರ್ ವಿ ಸ್ಟಿಕ್ ಟು ಪ್ರಾಬ್ಲಮ್ಸ್ ಆಫ್ ಎಡಿಷನ್ ಆ್ಯಂಡ್ ಮಲ್ಟಿಪ್ಲಿಕೇಶನ್. ಇಲ್ಲಿ ನಾವು ಟೋಟಲಾಗಿ 4 ಪ್ರೊಸೆಸ್ ಇದೆ ಅಂತ ಹೇಳಿದ್ವಿ, ಎಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್ ಆ್ಯಂಡ್ ಡಿವಿಷನ್. ಬಟ್ ನಾವು ಈಗ ಪ್ರೆಸೆಂಟ್ 8th ಕ್ಲಾಸಲ್ಲಿ ಕಲಿಯೋದು ಓನ್ಲಿ ಎಡಿಷನ್ ಆ್ಯಂಡ್ ಮಲ್ಟಿಪ್ಲಿಕೇಶನ್. ಇವು 2 ಪ್ರೊಸೆಸನ್ನು ಅಷ್ಟೇ ನಾವು ಲೆಟರ್ಸ್ ಆಫ್ ಡಿಜಿಟ್ ಒಳಗಡೆ ಬಳಸ್ತೀವಿ. ನೆಕ್ಸ್ಟ್ ರೂಲ್ಸು. ಸೊ ಈ ಪಝಲನ್ನು ಸಾಲ್ವ್ ಮಾಡಬೇಕಾದ್ರೆ ಕೆಲವೊಂದಿಷ್ಟು ರೂಲ್ಸ್ ಅಂತ ಹೇಳಿದ್ದಾರೆ. ಆ ರೂಲ್ಸ್ ಏನೇನು ಅಂತ ನೋಡೋಣ. ಫಸ್ಟ್ ರೂಲ್, ಈಚ್ ಲೆಟರ್ ಇನ್ ದ ಪಝಲ್ ಮಸ್ಟ್ ಸ್ಟ್ಯಾಂಡ್ ಫಾರ್ ಜಸ್ಟ್ 1 ಡಿಜಿಟ್. ಈಚ್ ಡಿಜಿಟ್ ಮಸ್ಟ್ ಬಿ ರಿಪ್ರೆಸೆಂಟ್ ಬೈ ಜಸ್ಟ್ 1 ಲೆಟರ್. ಆಗಲೇ ಹೇಳಿದ್ದೀನಿ, ಪ್ರತಿಯೊಂದು ಆಲ್ಫಾಬೆಟು ಎ ಇಂದ ಝಡ್ವರೆಗೂ ಯಾವುದೇ ಆಲ್ಫಾಬೆಟ್ ತೊಗೊಂಡ್ರೂ ಪ್ರತಿಯೊಂದು ಆಲ್ಫಾಬೆಟ್ ಕೇವಲ ಓನ್ಲಿ 1 ಡಿಜಿಟನ್ನು ರೀಪ್ರೆಸೆಂಟ್ ಮಾಡುತ್ತೆ. ಅಂದರೆ ಎ ಬೆಲೆ 0 ಆಗಿರ್ಬೋದು, ಅಥವಾ 1 ಆಗಿರ್ಬೋದು, ಆರ್ 2 ಆಗಿರ್ಬೋದು, ಆರ್ 3 ಆಗಿರ್ಬೋದು, ಆರ್ 4 ಆರ್ 5 ಆರ್ 6 ಆರ್ 7 ಆರ್ 8 ಆರ್ 9. ಈ 10 ಡಿಜಿಟಲ್ಲಿ ಯಾವುದಾದ್ರೂ ಒಂದು ಡಿಜಿಟ್
ಎ ಜಾಗದಾಗ ಇರ್ಬೋದು, ಅಥವಾ ಎ ಇಂದ ಝಡ್ ಒಳಗೂ ಇರುವಂಥ ಯಾವುದೇ ಆಲ್ಫಾಬೆಟ್ ಜಾಗದಾಗ ಇರ್ಬೋದು. ಬಟ್ ಕೇವಲ ಒಂದು ಡಿಜಿಟ್ ಮಾತ್ರ, ಒನ್ ಡಿಜಿಟ್ ನಂಬರ್ ಅಷ್ಟೇ ಇರುತ್ತೆ. ಓಕೆ, ಸೊ ಹಾಗೆ ಪ್ರತಿಯೊಂದು ಡಿಜಿಟನ್ನು ಒಂದೇ ಒಂದು ಆಲ್ಫಾಬೆಟ್ ಅಥವಾ ಒಂದೇ ಒಂದು ಲೆಟರಿಂದ ರೀಪ್ರೆಸೆಂಟ್ ಮಾಡ್ತೀವಿ. ಇದು ಫಸ್ಟ್ ರೂಲ್. ನೆಕ್ಸ್ಟ್ ಸೆಕೆಂಡ್ ರೂಲ್, the first digit of a number cannot be 0. Thus, we write the number 63 as 63 or and not as 063 or 0063. ಅಂದರೆ ನಾವೀಗ 63 ಅನ್ನೋದನ್ನು ರೀಪ್ರೆಸೆಂಟ್ ಮಾಡಬೇಕಾದ್ರೆ ಡೈರೆಕ್ಟಾಗಿ 63 ಬರೀಬೇಕು. 063 ಅಂದ್ರೂ 63ನೇ, 0063 ಅಂದರೂ 63ನೇ. ಬಟ್ ಅದ್ರ ನಮಗೆ ರೂಲ್ ಏನದ, ಸ್ಟಾರ್ಟಿಂಗ್ ಯಾವತ್ತು 0 ಆಗಿರಬಾರ್ದು, ಸ್ಟಾರ್ಟಿಂಗ್ ಆಲ್ಫಾಬೆಟ್ ಯಾವತ್ತು 0ಕ್ಕೆ ಈಕ್ವಲ್ ಆಗಿರ್ಬೋದು. ಹಾಗಾಗಿ ನಮ್ದೇನಾಗುತ್ತೆ, 63ಯನ್ನು ವಿ ಶುಡ್ ಡೈರೆಕ್ಟ್ಲಿ ರೈಟ್ ಇಟ್ ಆ್ಯಸ್ 63 ಓನ್ಲಿ, ಬಟ್ ನಾಟ್ ಆ್ಯಸ್ 063 ಆರ್ 0063. A rule that we would like to follow is that the puzzle must have just one answer. ಇನ್ನೂ ಒಂದು ರೂಲು, ಲಾಸ್ಟ್ ಕಡೆಯ ರೂಲ್ ಏನು, ನಮಗೆ ಪಝಲಿಗೆ ಕೇವಲ ಒಂದೇ ಉತ್ತರ, ಒಂದೇ ಆನ್ಸರ್ ಬರೋ ಹಾಗೆ ನಾವು ಕನ್ಸಿಡರ್ ಮಾಡಬೇಕು. ಸೊ ಇಷ್ಟು ರೂಲ್ಸ್. ಇದಾದಮೇಲೆ ಈಗ ಯಾವ ರೀತಿ ಪ್ರಾಬ್ಲಮ್ಸ್ ನೋಡೋಣ, ಸ್ಟಾರ್ಟ್ ಮಾಡೋಣ. ಐ ಥಿಂಕ್ ಎಲ್ಲರಿಗೂ ಸ್ವಲ್ಪ ಕ್ಯೂರಿಯಾಸಿಟಿ ಇದೆ ಅನಿಸುತ್ತೆ ಯಾವ ರೀತಿ ಮಾಡೋದು ಅಂತೇಳಿ. ನೋಡಿದ ತಕ್ಷಣ ನಿಮಗೆ ಈಸಿ ಅಂತ ಗೊತ್ತಾಗುತ್ತೆ. ಸೊ ಫಸ್ಟ್ ಎಕ್ಸಾಂಪಲ್ ನೋಡೋಣ. ಫಸ್ಟ್ ಎಕ್ಸಾಂಪಲ್ ಏನು ಕೊಟ್ಟಿದ್ದಾರೆ ನೋಡಿರಿ. ಫೈಂಡ್ ಕ್ಯೂ ಇನ್ ದ ಎಡಿಷನ್ ಕೊಟ್ಟಿದ್ದಾರೆ. ಸೊ ಈ ಎಡಿಷನಲ್ಲಿ ಕ್ಯೂ ಜಾಗದಾಗ ಯಾವ ಡಿಜಿಟ್ ಬರುತ್ತಾ ಅಂತ ನಾವು ಕಂಡುಹಿಡಬೇಕು. ಸೊ ಕ್ಯೂ ಡಿಜಿಟ್ ಒಳಗೆ ಯಾವ ಡಿಜಿಟ್ ಬರುತ್ತಾ, ಸೊ ನೋಡೋಣ. ಸೊ ಫಸ್ಟಿಗೆ ನಾವೇನು ಮಾಡಬೇಕು, ಯಾವತ್ತು ಎಡಿಷನ್ ಮಾಡ್ಬೇಕಾದ್ರೆ ಯಾವ ಪ್ಲೇಸಸನ್ನು ನೋಡ್ತೀವಿ, ಯೂನಿಟ್ಸ್ ಪ್ಲೇಸ್ ಅಥವಾ ಒನ್ಸ್ ಪ್ಲೇಸನ್ನು ನೋಡ್ತೀವಿ. ಇಲ್ಲೇನು ಕೊಟ್ಟಿದಾರ, ಕ್ಯೂ ಪ್ಲಸ್ 3 ಮಾಡಿದಾಗ 1 ಬರಬೇಕು ಯೂನಿಟ್ಸ್ ಪ್ಲೇಸಲ್ಲಿ, ಹೌದಾ. ಕ್ಯೂ ಪ್ಲಸ್ 3 ಯಾವುದ್ರ ಜೋಡಿ ಬರುತ್ತಾ, 0 + 3 1 ಆಗೋಕ್ಕೆ ಸಾಧ್ಯ ಇಲ್ಲ. ಆಟೋಮೆಟಿಕಾಗಿ ನಮಗೇನು ಒಂದು ಗೆಸ್ ಅದ ಅಂದ್ರೆ 8 + 3 = 11. 11 ಅಂದರೆ ಯೂನಿಟ್ಸ್ ಪ್ಲೇಸ್ನಾಗ 1 ಬರುತ್ತೆ. ಸೊ ಹಾಕಿ ನೋಡೋಣ. ಈಗ ಕ್ಯೂ ಜಾಗದಾಗ 8 ಹಾಕಿದರೆ ಏನಾಗುತ್ತೆ ನೋಡೋಣ. 3 1 8 1 8 3, ಬಿಕಾಸ್ ಹಿಯರ್ ಈಸ್ ಆಲ್ಸೋ ಕ್ಯೂ. ಈ ಎರಡನ್ನೂ ಆ್ಯಡಪ್ ಮಾಡಿದಾಗ ಇಷ್ಟು ಬರಬೇಕು. ಬರುತ್ತಲ್ಲ, ಚೆಕ್ ಮಾಡೋಣ. 8 + 3 = 11, 8 + 1 9, +1 is 10, 3 + 2 is 5. ಸೊ ಆಟೋಮೆಟಿಕಾಗಿ ನಮ್ಮ ಆನ್ಸರ್ ಏನಾಯಿತು, ಕರೆಕ್ಟ್ ಆಯಿತು. ಅಂದರೆ ಏನು, ಕ್ಯೂ ಜಾಗದಾಗ 8ಅನ್ನು ಹಾಕಿದಾಗ, ಅಥವಾ ವೆನೆವರ್ ವಿ ಸಬ್ಸ್ಟಿಟ್ಯೂಟ್ 8 ಇನ್ ದ ಪ್ಲೇಸ್ ಆಫ್ ಕ್ಯೂ, ವಿ ವಿಲ್ ಗೆಟ್ ದ ಅಮೌಂಟ್ ಆ್ಯಸ್ 501 ಆಫ್ಟರ್ ಎಡಿಷನ್, ಹೌದಾ. ಸೊ ನಮಗೀಗ ಗೊತ್ತಾಯಿತು ಯಾವ ರೀತಿ ಅಂಥೇಳಿ. ಸೊ ಭಾಳ ಈಸಿ ಅದ, ಸ್ವಲ್ಪ ಕೇರ್ಫುಲ್ಲಾಗಿ ನೋಡಿ. ನಿಮಗೆ ಎಡಿಷನ್ ಮಾಡಿದಾಗ ಯಾವ 2 ಡಿಜಿಟ್ಸನ್ನು ಆ್ಯಡ್ ಮಾಡಿದಾಗ ಯೂನಿಟ್ಸ್ ಪ್ಲೇಸ್ ಬರುತ್ತೆ, ಅಥವಾ ಈ ರೀತಿ ಕೆಲವೊಂದಿಷ್ಟು ಬೇಸಿಕ್ಸ್ ಕಾನ್ಸೆಪ್ಟ್ಸ್ ಗೊತ್ತಿದ್ರೆ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಓಕೆ, ಸೊ ನೆಕ್ಸ್ಟ್ ಪ್ರಾಬ್ಲಮ್ಗೆ ಹೋಗೋಣ. ಸೆಕೆಂಡ್ ಎಕ್ಸಾಂಪಲ್, ಫೈಂಡ್ ಎ ಆ್ಯಂಡ್ ಬಿ ಇನ್ ದ ಎಡಿಷನ್. ಆಗಲೇನು ಮಾಡಿದ್ರು, ಕೇವಲ ಒಂದೇ ಡಿಜಿಟನ್ನು ಕಂಡುಹಿಡಿಯೋದಿತ್ತು. ಇಲ್ಲೇನದ, ಅಷ್ಟು ಡಿಜಿಟ್ಸ್ ಆಲ್ಫಾಬೆಟ್ಸ್ ಎ ಇದೆ, ಇಲ್ಲೊಂದು ಬಿ ಅದ. ನಮಗೆ ಯಾವುದು ಸಿಂಗಲ್ ಡಿಜಿಟ್ನು ಕೊಟ್ಟೇ ಇಲ್ಲ. ಸೊ ನಾವೀಗ ಆಟೋಮೆಟಿಕ್ಕಾಗಿ ಎಲ್ಲನೂ ಕಂಡುಹಿಡಬೇಕು. ಅಂದ್ರೇನು, ವಾಟ್ ವಿಲ್ ಬಿ ದೇರ್ ಇನ್ ದ ಪ್ಲೇಸ್ ಆಫ್ ಎ ಆ್ಯಸ್ ವೆಲ್ ಆ್ಯಸ್ ವಿಚ್ ಡಿಜಿಟ್ ವಿಲ್ ಬಿ ದೇರ್ ಇನ್ ದ ಪ್ಲೇಸ್ ಆಫ್ ಬಿ ಅಂತ ಕಂಡುಹಿಡಬೇಕು. ಈಗ ಫಸ್ಟಿಗೆ ಏನು ಮಾಡಿದಾರೆ, ಎ ಅನ್ನು 3 ಟೈಮ್ಸ್ ಎಡಿಷನ್ ಮಾಡಿದಾಗ ಅಗೇನ್ ಎನೇ ಬರಬೇಕು, ಹೌದಾ. ಆಟೋಮೆಟಿಕ್ಕಾಗಿ ಇದು ಬರಬೇಕು ಅಂದರೆ ಫಸ್ಟ್ 2 ಎ ಅನ್ನು ಆ್ಯಡಪ್ ಮಾಡಿದಾಗ 0 ಬರಲೇಬೇಕು ಯೂನಿಟ್ಸ್ ಪ್ಲೇಸ್ ಒಳಗಡೆ. ನಾವು ಮಾತಾಡ್ತಾ ಇರೋದು ಕೇವಲ ಯೂನಿಟ್ಸ್ ಪ್ಲೇಸ್ ಒಳಗಡೆ. ಫಸ್ಟ್ 2 ಡಿಜಿಟ್ಸನ್ನು ಆ್ಯಡಪ್ ಮಾಡಿದಾಗ ನಮಗೆ ಆಟೋಮೆಟಿಕ್ಕಾಗಿ 0 ಬರಲೇಬೇಕು. ಯಾಕಂದರೆ 0 + a ಈಸ್ ಅಗೇನ್ ಎ, ಹೌದಾ. ಸೊ ಹಾಗಾಗಿ ಇವೆರಡನ್ನೂ ಆ್ಯಡ್ ಮಾಡಿದಾಗ 0 ಬರಬೇಕು. ಅಂದ್ರೆ ಐದರ್ ಎ ಮಸ್ಟ್ ಬಿ ಈಕ್ವಲ್ ಟು 0 ಆರ್ ಎ ಮಸ್ಟ್ ಬಿ ಈಕ್ವಲ್ ಟು 5. ಯಾಕಂದರೆ 0 + 0 ಈಸ್ ಅಗೇನ್ 0, ಸೊ 0ನೇ ಬಂತ. ನೆಕ್ಸ್ಟ್ 5 + 5 ಈಸ್ ಅಗೇನ್ 5 + 5 ಈಸ್ 10. therefore we will be having 0 in the place of units place. ಸೊ ಅಗೇನ್ 0 + a ಅಂದರೆ ಎ ಬರುತ್ತೆ. ಇವೆರಡು ಪಾಸಿಬಿಲಿಟಿ ಅದ. ಸೊ ಈಗ ಚೆಕ್ ಮಾಡೋಣ. ಫಸ್ಟಿಗೆ 0 ಹಾಕಿ ನೋಡೋಣ. 0 ಹಾಕಿ ನೋಡಿದ್ರೆ ಏನಾಗುತ್ತಾ, ನಮಗೇನು ಗೊತ್ತಾಗ್ಯದ, ಈಗ ಓನ್ಲಿ 2 ಪಾಸಿಬಿಲಿಟಿ ಅಂತ ಗೊತ್ತಾಗ್ಯದ. 2 ಪಾಸಿಬಿಲಿಟಿ ಏನು, ಐದರ್ ಎ ಈಸ್ ಈಕ್ವಲ್ ಟು 0 ಆರ್ ಎ ಈಸ್ ಈಕ್ವಲ್ ಟು 5. ಎರಡೇ ಪಾಸಿಬಿಲಿಟಿ. ಫಸ್ಟ್ ಎ ಈಸ್ ಈಕ್ವಲ್ ಟು 0 ಹಾಕಿ ನೋಡಿದ್ರೆ ಏನಾಗುತ್ತೆ,
0 plus 0 plus 0. 0 plus 0 plus 0 is again 0. ಬಟ್ ನಮಗೇನು ಬೇಕು, ಎರಡು ಡಿಜಿಟ್ ಬೇಕು. ಒಂದು ಎ ಜಾಗದಾಗಿರುವಂಥ ಡಿಜಿಟು, ಇನ್ನೊಂದು ಬಿ ಜಾಗದಾಗಿರುವಂಥ ಡಿಜಿಟು. ಇಲ್ಲೇನೂ ಇಲ್ಲ ಅಂದರೆ 0 ಬರುತ್ತೆ. ನಮಗೆ ಇದು ಪಾಸಿಬಿಲಿಟಿ ಬರೋಕ್ಕೆ ಚಾನ್ಸ್ ಇಲ್ಲ. ಸೊ ಹಾಗಾಗಿ ಬಿಕಾಸ್ ಹಿಯರ್ ಎ ಈಸ್ ನಾಟ್ ಈಕ್ವಲ್ ಟು ಬಿ, ಎನೇ ಬೇರೆ ಡಿಜಿಟು, ಬಿ ಅನ್ನೋದೇ ಡಿಫ್ರೆಂಟ್ ಡಿಜಿಟು. ಹಾಗಾಗಿ ಎ ಮತ್ತು ಬಿ ಎರಡೂ ವ್ಯಾಲ್ಯೂಸ್ ಬೇರೆ ಬೇರೆ ಬರಬೇಕು. ಇಲ್ಲಿ ಏನು ಬರತ್ತದ, ಎ ಈಸ್ ಈಕ್ವಲ್ ಟು ಬಿ ಬರತ್ತದ. ಸೊ ನಮಗೆ ಈ ಕಂಡೀಷನ್ ಬೇಕಾಗಿಲ್ಲ. ಸೊ ಹಾಗಾಗಿ ನಾವೇನು ಮಾಡ್ತೀವಿ, ಈಗ ಇನ್ನೂ ಒಂದು ಪಾಸಿಬಿಲಿಟಿ ಬಗ್ಗೆ ಹೋಗೋಣ. ಇನ್ನೊಂದು ಪಾಸಿಬಿಲಿಟಿ ಏನದ, ನಮ್ಮದು 5 ಅದ. ಅಂದರೆ ಎ ಈಕ್ವಲ್ ಟು 0 ಅಂತೂ ಪಾಸಿಬಲ್ ಇಲ್ಲ ಅಂತೂ ಗೊತ್ತಾಯಿತು. ಸೊ ಈಗ 5 ಎಷ್ಟು ಸತಿ ಆ್ಯಡಪ್ ಮಾಡಬೇಕು, 3 times. 5 + 5 + 5, 5 + 5 10, 10 + 5 15. ಎ ಜಾಗದಾಗ ಏನು ಬಂತು, 5 ಬಂತು. ಬಿ ಜಾಗದಾಗ ಏನು ಬಂತು, 1 ಬಂತು. ಎ ಈಸ್ ನಾಟ್ ಈಕ್ವಲ್ ಟು ಬಿ. ಕರೆಕ್ಟ್ ಆಯಿತಾ? ಆಮೇಲೆ ಇಲ್ಲಿ ನೋಡಿರಿ, ಎ ಜಾಗದಾಗೆಲ್ಲ ಸೇಮ್ ಅದ, 5 5 5 5. ಅಂದರೆ ಏನಾಯಿತು, ಎ ಈಸ್ ಈಕ್ವಲ್ ಟು 5 ಬಂತು, ಬಿ ಈಸ್ ಈಕ್ವಲ್ ಟು ಬಿ ಪ್ಲೇಸಲ್ಲಿ ಏನದ, 1 ಅದ. ಸೊ ಎ ವ್ಯಾಲ್ಯೂ ಇಸ್ 5 ಆ್ಯಂಡ್ ಬಿ ವ್ಯಾಲ್ಯೂ ಇಸ್ 1. ಸೊ ಈ ರೀತಿ ನಾವೇನು ಮಾಡಬೇಕಾಗುತ್ತೆ, ಪಝಲನ್ನು ಸಾಲ್ವ್ ಮಾಡ್ತಾ ಹೋದಂಗೆ ನಮಗೆ ಕರೆಕ್ಟಾಗಿ ಐಡಿಯಾ ಬರುತ್ತೆ. ಆ್ಯಂಡ್ ಪಝಲನ್ನು ಸಾಲ್ವ್ ಮಾಡಿದಾಗ ಆಟೋಮೆಟಿಕ್ಕಾಗಿ ಈ ಚಾಪ್ಟ್ರಲ್ಲಿ ಏನು ಮಾರ್ಕ್ಸ್ ಬರ್ಬೇಕು ಅದಂತೂ ಬಂದೇ ಬರುತ್ತೆ, ಆನ್ಸರ್ ಕರೆಕ್ಟಾಗಿದ್ದರೆ. ಸೊ ನೆಕ್ಸ್ಟ್ ಎಕ್ಸಾಂಪಲ್ಗೆ ಹೋಗೋಣ. ನೆಕ್ಸ್ಟ್ ಎಕ್ಸಾಂಪಲ್, ಫೈಂಡ್ ದ ಡಿಜಿಟ್ಸ್ ಎ ಆ್ಯಂಡ್ ಬಿ. ಇಲ್ಲಿನೂ ಡಿಜಿಟ್ಸ್ ಕೊಟ್ಟಿದ್ದಾರೆ, ಎ ಆ್ಯಂಡ್ ಬಿ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು. ಇಲ್ಲಿ ನೋಡಿರಿ, ಇಲ್ಲಿ ಏನದ, ಮಲ್ಟಿಪ್ಲಿಕೇಶನ್ ಅದ. ಸೊ ಮಲ್ಟಿಪ್ಲಿಕೇಶನ್ ಇದ್ದ ಸ್ವಲ್ಪ ಎಡಿಷನ್ ಇದ್ದ ನಾವು ಈಸಿಯಾಗಿ ಮಾಡ್ಬೋದು. ಮಲ್ಟಿಪ್ಲಿಕೇಶನ್ದಾಗ ಡಿಫಿಕಲ್ಟ್ ಅಂತಲ್ಲ, ಸ್ವಲ್ಪ ಪ್ರೊಸೀಜರ್ ಲೆಂದಿ ಆಗುತ್ತೆ ಅಷ್ಟೇ. ಸೊ ಅದಕ್ಕೋಸ್ಕರ ನೀಟಾಗಿ ಅಬ್ಸರ್ವ್ ಮಾಡಿ ಕೇಳಿರಿ. ಏನು ಫಸ್ಟ್ ಒನ್ ನೋಡಿರಿ, ಎ ಮತ್ತು ಬಿ. ನಮಗೆ ಆಲ್ರೆಡಿ ಒಂದು ರೂಲ್ ಏನು ಗೊತ್ತದ, ನಂಬರ್ ಶುಡ್ ನಾಟ್ ಸ್ಟಾರ್ಟ್ ವಿತ್ 0 ಅಂತ ಹೇಳಿದ್ದಾರೆ. ಅಂದರೆ ಬಿ ಜಾಗದಾಗ ಯಾವತ್ತೂ 0 ಆಗ್ಲಿಕ್ಕೆ ಚಾನ್ಸೇ ಇಲ್ಲ. ದ್ಯಾಟ್ ಮೀನ್ಸ್ ಬಿ ವಿಲ್ ನಾಟ್ ಬಿ ಈಕ್ವಲ್ ಟು 0 ಈ ಕಂಡೀಷನ್. ಸೊ ಬಿ ವ್ಯಾಲ್ಯೂ 0 ಆಗಲಿಲ್ಲ ಅಂದರೆ ಆಟೋಮೆಟಿಕ್ಕಾಗಿ ಏನಾಗುತ್ತೆ, ಬಿ ವ್ಯಾಲ್ಯೂ 1ಇಂದ ಸ್ಟಾರ್ಟ್ ಮಾಡ್ಬೋದಾ. ಸೊ ಇನ್ ಕೇಸ್ ನಾವು ಬಿ ವ್ಯಾಲ್ಯೂ 1 ಅಂತ ತಿಳ್ಕೊಂಡ್ರೆ ಎ ಜಾಗದಾಗ ಏನು ಬರುತ್ತೆ ಅಂತ ಚೆಕ್ ಮಾಡೋಣ ಫಸ್ಟಿಗೆ, ಹೌದಾ. ಸೊ ಮೊದಲಿಗೆ ಬಿ ಜಾಗದಾಗ 1 ಹಾಕಿದರೆ ಇದೇನಾಗುತ್ತೆ, ಎ ವ್ಯಾಲ್ಯೂ ಐದರ್ ಇಟ್ ಮೇ ಬಿ 0 ಆರ್ ಫ್ರಮ್ 0 to 9 ಯಾವ್ದು ಬೇಕಾದರೂ ಆಗ್ಬೋದು, ಹೌದಾ. ಅದು ಎ ಪ್ಲೇಸ್ ಒಳಗಡೆ ಯಾವುದು ಬರುತ್ತೆ ಅನ್ನೋದು ಚೆಕ್ ಮಾಡೋಕ್ಕಿಂತ ಮುಂಚೆ ನಾವೇನು ಮಾಡೋಣ, ಫಸ್ಟಿಗೆ ಬಿ ವ್ಯಾಲ್ಯೂ 1 ಹಾಕಿದಾಗ ಇದು ಆಟೋಮೆಟಿಕ್ಕಾಗಿ ಏನಾಗುತ್ತೆ, 1 ಎ ಮಲ್ಟಿಪ್ಲಿಕೇಶನ್ ವಿತ್ 1 3 ಇಷ್ಟಂತೂ ಬೇಸಿಕ್ ಬಂತ. ಸೊ ಈಗ ಮ್ಯಾಕ್ಸಿಮಮ್ ನಾವೇನು ಮಾಡ್ತೀವಿ, ಬಿ ಜಾಗದ 1 ಹಾಕಿದರೆ ಇದನ್ನು 19 ಅಂತ ತೊಗೊಳ್ಳಿ. ಎ ಜಾಗದಾಗ 9 ಬೇರೆ ಯಾವುದೋ ಇದೆ ಅಂತ ತಿಳ್ಕೊರಿ. ಒಟ್ಟು 19 × 19 ಎಷ್ಟದ ರೀ ಅಮೌಂಟು. ಸೊ ಸ್ಕ್ವೇರ್ ಆಫ್ 19 ಎಷ್ಟು ಬರುತ್ತೆ, ಎಷ್ಟು ಬರುತ್ತೆ ರೀ. ಎಲ್ಲರಿಗೆ ಮಿನಿಮಮ್ ಸ್ಕ್ವೇರ್ಸ್ ಆ್ಯಂಡ್ ಸ್ಕ್ವೇರ್ ರೂಟ್ಸ್ ಅಪ್ ಟು 25 ಬಂದರೆ ಈಸಿ ಆಗುತ್ತೆ. 19 × 19 ಎಷ್ಟು, 361, ಹೌದಾ. ಬೇಕಿದ್ದರೆ ಮಾಡಿ ನೋಡಿ. 19 × 19, 19 9s 171, 19 1s 19 + 10 29 + 7 36, ಹೌದಾ. 361. ಸೊ ಈಗ ನಮಗೇನಿರದ ಅಮೌಂಟ್ ಎರಡೂ ಮಲ್ಟಿಪ್ಲಿಕೇಶನ್ ಮಾಡಿದಾಗ 570 ಸಮಥಿಂಗ್ ಬರಬೇಕು. 570 ಪ್ಲಸ್ ಸಮಥಿಂಗ್. ಎ ಜಾಗದಾಗಿನ ಏನದ ಅಂತ ಗೊತ್ತಿಲ್ಲ. ಸೊ ಹಾಗಾಗಿ ವಿಚ್ ಈಸ್ ಲೆಸ್ ದ್ಯಾನ್ 500, ಹೌದಾ. 361 ಅನ್ನೋದು ಲೆಸ್ ದ್ಯಾನ್ 500 ಆಯಿತು. ಹಾಗಾದರೆ ನಮಗೆ ಬಿ ಈಸ್ ಈಕ್ವಲ್ ಟು 1 ಆಪ್ಷನ್ನ ಬರೋ ಚಾನ್ಸಸ್ ಇಲ್ಲ. ಇದಕ್ಕಿಂತ ಜಾಸ್ತಿ ವ್ಯಾಲ್ಯೂ ಇರಬೇಕು. ಸೊ ಇದಕ್ಕಿಂತ ಜಾಸ್ತಿ ವ್ಯಾಲ್ಯೂ ಅಂದ್ರೇನು, ಸ್ವಲ್ಪ ದೊಡ್ಡ ತೊಗೊಳ್ಳೋಣ. ಏನು ನಾವೇನು ಮಾಡೋಣ, ಈಗ ಬಿ ಈಸ್ ಈಕ್ವಲ್ ಟು 3 ತೊಗೊಳ್ಳೋಣ, ಹೌದಾ. 3 ಮಾಡಿದರೆ ಮಿನಿಮಮ್ ಎ ಜಾಗದ 0 ಬರ್ಬೋದಾ. ಅಂದರೆ 30 × 30 ಮಾಡಿಕೊಂಡ್ರೆ ವಿಚ್ ಈಸ್ 900. 30 ಸ್ಕ್ವೇರ್ ಈಸ್ 900.
ಇದೇನಾಯಿತು 900 ಅನ್ನೋದು 500ಕಿಂತ ಜಾಸ್ತಿ ಆಯಿತು. ನಮ್ಮದು 500 ಸಮಥಿಂಗ್ ಅಷ್ಟೇ ಅದ ಇರೋದು, ಬಟ್ ನಮಗೇನಾಯ್ತದು 900 ಬಂತು. ಸೊ ವಿಚ್ ಈಸ್ ಗ್ರೇಟರ್ ದ್ಯಾನ್ 500, ಹೌದಾ, 500 ಸಮಥಿಂಗ್. ಸೊ ಹಾಗಾಗಿ ಬಿ ವ್ಯಾಲ್ಯೂ 3 ಆಗಿರೋಕ್ಕೂ ಚಾನ್ಸ್ ಇಲ್ಲ. ಸೊ ಓನ್ಲಿ ಪಾಸಿಬಿಲಿಟಿ ಏನು, ಇದ್ರ ಇನ್ ಬಿಟ್ವೀನ್, ಎರಡರ ನಡು ಇನ್ ಬಿಟ್ವೀನ್ ಇರುವಂಥ ಡಿಜಿಟ್ ಯಾವುದು, 1 and 3 ನಡು ಇರುವಂಥ ಡಿಜಿಟ್ 2. ಅಂದರೆ ಏನು, ಬಿ ವ್ಯಾಲ್ಯೂ ಆಟೋಮೆಟಿಕ್ಕಾಗಿ 2ನೇ ಆಗಬೇಕು. ಅವಾಗ ಏನಾಗುತ್ತೆ, ಬಿ ಈಸ್ ಈಕ್ವಲ್ ಟು 2 ಅಂದರೆ ದ ಪ್ರಾಬ್ಲಮ್ ವಿಲ್ ಬಿ 2a ಇಂಟು 2 3. ಅವಾಗ ಏನು ಬರಬೇಕಿದು 573a ಅಂತ ಬರಬೇಕು. ನಮಗೀಗ ಬಿ ಜಾಗದಾಗ ಏನು ವ್ಯಾಲ್ಯೂ ಬಂತು ಅನ್ನೋದು ಗೊತ್ತಾಯಿತು. ಬಿ ಈಸ್ ಈಕ್ವಲ್ ಟು 2 ಬರಲೇಬೇಕು. ನೆಕ್ಸ್ಟ್ ಈಗ ಎ ಪ್ಲೇಸ್ ಒಳಗೆ ಏನು ಬರುತ್ತಾ ಅಂತ ಚೆಕ್ ಮಾಡೋಣ. ಎ ಪ್ಲೇಸ್ ಒಳಗಡೆ ಒಂದು ಪಾಸಿಬಿಲಿಟಿ ಏನು, ಈಗ 3ಯನ್ನು ಮಲ್ಟಿಪ್ಲೈ ಮಾಡಿದಾಗ ಏನೇ ಬರಬೇಕು, ಹೌದಾ. ಐದರ್ ಎ ಮಸ್ಟ್ ಬಿ 0 ಆರ್ ಎ ಮಸ್ಟ್ ಬಿ ಈಕ್ವಲ್ ಟು 5. ಯಾವ ರೀತಿ ನೋಡೋಣ. ಸೊ ಫಸ್ಟಿಗೆ 0 ಇಂಟು 3, ಎ ಈಕ್ವಲ್ ಟು 0 ಹಾಕಿದಾಗ ಏನಾಗುತ್ತೆ, 0 ಮಲ್ಟಿಪ್ಲಿಕೇಶನ್ ವಿತ್ 3 ಅಂದರೆ 0ಅನ್ನು ಯಾವುದೇ ನಂಬರ್ ಜೋಡಿ ಮಲ್ಟಿಪ್ಲೈ ಮಾಡಿದ್ರೆ ನಮಗೇನು ಸಿಗುತ್ತೆ, 0ನೇ ಸಿಗುತ್ತೆ. ಇದು ಟ್ರೂ, ಕರೆಕ್ಟಾ. ಸೊ ಎ ಈಸ್ ಈಕ್ವಲ್ ಟು 5 ಹಾಕಿದಾಗ ನೋಡಿರಿ, 5 ಇಂಟು 3 ಈಸ್ ಈಕ್ವಲ್ ಟು 5 3 ಇಸ್ 15. ಅಗೇನ್ ಯೂನಿಟ್ ಪ್ಲೇಸ್ನಾಗ ಏನು ಬಂತು, ನಮಗೆ 5ನೇ ಬಂತು. ಇವೆರಡು ಕಂಡೀಷನ್ ಅದ. ಎ ಜಾಗದಾಗ ಐದರ್ 0 ಬರ್ಬೋದು ಆರ್ 5 ಬರ್ಬೋದು. ಈ ಎರಡರೊಳಗೆ ಯಾವುದು ಬರುತ್ತೆ ಅಂತ ಕಂಡುಹಿಡಿಬೇಕಿಲ್ಲ. ಸೊ ಅದನ್ನು ಕಂಡುಹಿಡಿಯೋಕ್ಕೆ ಏನು ಮಾಡಬೇಕು, ಸಬ್ಸ್ಟಿಟ್ಯೂಷನ್ ಮಾಡಿ ನೋಡಬೇಕು. ಸೊ ಈಗ ಫಸ್ಟ್ ಪಾಸಿಬಿಲಿಟಿ ಏನದ, ಎ ಇಸ್ ಈಕ್ವಲ್ ಟು 0 ಹಾಕಿದಾಗ ಇದೇನಾಗುತ್ತೆ, 2a ಅಂದರೆ ಎ ಜಾಗದಾಗ 0 ಇಂಟು 23. 23 0s 0, 23 2s 46. ಅಂದರೆ ಇದೇನಾಯಿತು 460 ಆಯಿತು. ನಮಗಿರೋದು 500 ಸಮಥಿಂಗ್ ಇದೆ. ಅಂದ್ರೆ ಎ ಈಸ್ ಈಕ್ವಲ್ ಟು 0 ಪಾಸಿಬಿಲಿಟಿ ರಾಂಗ್ ಅಂತ ಪ್ರೂವ್ ಆಯಿತು. ಇನ್ನೂ ಒಂದು ಪಾಸಿಬಿಲಿಟಿ ಏನು, ಎ ಈಸ್ ಈಕ್ವಲ್ ಟು 5. ಸಬ್ಸ್ಟಿಟ್ಯೂಟ್ ಮಾಡಿ ನೋಡಿರಿ, 2 ಇಂಟು 5 2 ಎ ಜಾಗದ 5 ಅಂದರೆ 25 ಇಂಟು 23. 25 3 is 75. ಸೊ ನಾವು ಇದನ್ನು ಈ ರೀತಿ ಬರ್ಕೊಳ್ಳೋ ಬದಲಿ ಇದನ್ನು 23 ಇಂಟು 25 ಬರ್ಕೊಂಡ್ರು ಸೇಮ್. ಯಾಕಂದ್ರೆ ನಮ್ಮ 25th ಟೇಬಲ್ಸ್ ಈಸಿಯಾಗಿ ಬರುತ್ತೆ ಅಂತ, ಹೌದಾ. ಸೊ 25 3 is 75, 25 2 is 50 ಪ್ಲಸ್ 7 57. ಈಗ ನೋಡಿರಿ, ಅಬ್ಸರ್ವ್ ಮಾಡಿರಿ, ಬಿ ಜಾಗದಾಗ 2 ಸೇಮ್ ಅದ, ಓಕೆ, ಹೌದಾ. ಎ ಜಾಗದಾಗ 5 ಅದ, ಇಲ್ಲಿ ಎ ಜಾಗದ 5 ಅದ ಅಂದ್ರೆ ಇಲ್ಲಿ ಎ ಜಾಗದ 5 ಬರಬೇಕು. ಅಂದರೆ ಇದೆಷ್ಟಾಯಿತು, ನಾವು ಇದನ್ನು ನೀಟಾಗಿ ಬರೆದ್ರೆ ಏನಾಗುತ್ತೆ, 25 ಇಂಟು 23 ಈಸ್ ಈಕ್ವಲ್ ಟು 575. ಅಷ್ಟೇ ಬಂತ. 25 ಇಂಟು 23 ಈಸ್ ಈಕ್ವಲ್ ಟು 575. ಅಂದರೆ ಎ ಜಾಗದಾಗೂ 5 ಅದ ಎರಡು ಕಡೆ. ಸೊ ಹಾಗಾಗಿ ನಮ್ಮದು ಏನು ಬಂತು, ಎ ಜಾಗದಾಗ 5 ಇರಬೇಕು ಆ್ಯಂಡ್ ಇನ್ ದ ಪ್ಲೇಸ್ ಆಫ್ ಬಿ ವ್ಯಾಲ್ಯೂ ಇಸ್ 2. ಸೊ ಎ ಅನ್ನೋ ಆಲ್ಫಾಬೆಟ್ ಜಾಗದಾಗ ಏನಿರಬೇಕು, 5 ಇರಬೇಕು. ಬಿ ಅನ್ನೋ ಆಲ್ಫಾಬೆಟ್ ಜಾಗದಾಗ 2 ಇದ್ದರೆ ಕೊಟ್ಟಂತಹ ಕಂಡೀಷನ್ ಸ್ಯಾಟಿಸ್ಫೈ ಆಗುತ್ತೆ. ಅಂದರೆ ನಾವು ಮತ್ತೇನು ಮಾಡಿದ್ವಿ, ಪಝಲನ್ನು ಸಾಲ್ವ್ ಮಾಡಿ ಇನ್ ದ ಪ್ಲೇಸ್ ಆಫ್ ಎ ಆ್ಯಂಡ್ ಬಿ ಯಾವ ಡಿಜಿಟ್ ಬರುತ್ತಾ ಅನ್ನೋದು ಫೈಂಡ್ ಔಟ್ ಮಾಡಿದ್ವಿ. ಸೊ ಈಗ ಎಲ್ಲರಿಗೂ ಈಸಿ ಆಗ್ಯದ ಅಂದ್ಕೊತೀನಿ. ಸೊ ನೆಕ್ಸ್ಟ್ ಕೆಲವೊಂದಿಷ್ಟು ಎಕ್ಸಸೈಸ್ ಒಳಗಡೆ ಇರುವಂಥ ಪ್ರಾಬ್ಲಮ್ಸ್ ಸಾಲ್ವ್ ಮಾಡೋಣ, ಅವಾಗ ಇನ್ನೂ ಈಸಿಯಾಗಿ ಅರ್ಥ ಆಗುತ್ತೆ. ಓಕೆ, ಲೆಟ್ಸ್ ಮೂವ್ ಆನ್ ಟು ದ ಪ್ರಾಬ್ಲಮ್ಸ್ ಇನ್ ದ ಎಕ್ಸಸೈಸ್. ಸೊ ಈಗ ಫಸ್ಟ್ ಒನ್, exercise number 1. Find the values of the letters in each of the following and give reasons for the steps involved. ಹೌದಾ, ರೀಸನ್ ಕೊಡಬೇಕು ನಾವು ಸ್ಟೆಪ್ಸ್ ಇನ್ವಾಲ್ವ್ ಆಗಿರೋದಕ್ಕೆ. ಫಸ್ಟ್ ಪ್ರಾಬ್ಲಮ್ ನೋಡೋಣ. ಏನದ, 3a ಪ್ಲಸ್ 25 b2 ಇಷ್ಟು ಬರಬೇಕು. ಎ ಜಾಗದಾಗ ಬಿ ಜಾಗದ ಯಾವ ನಂಬರ್ ಅದ ಫೈಂಡ್ ಔಟ್ ಮಾಡಬೇಕು. ಫಸ್ಟ್ ಒನ್ ನಮಗೆ ಯೂನಿಟ್ಸ್ ಪ್ಲೇಸ್ ಒಳಗೆ ಏನದ, ಎ ಅದ, ಇಲ್ಲಿ 5 ಅದ. ಎರಡನ್ನೂ ಆ್ಯಡಪ್ ಮಾಡಿದಾಗ ನಮಗೆ ಯೂನಿಟ್ಸ್ ಪ್ಲೇಸ್ 2 ಬರಬೇಕು. ಸೊ ನಮಗೆ ಆಟೋಮೆಟಿಕಲಿ ಗೊತ್ತದ 7 ಪ್ಲಸ್ 5 ಈಸ್ 12, ರೈಟ್. 7 ಪ್ಲಸ್ 5 ಅನ್ನೋ 12 ಆದಾಗಷ್ಟೇ ನಮಗೆ ಯೂನಿಟ್ಸ್ ಪ್ಲೇಸ್ 2 ಬರುತ್ತೆ. ಅಂದರೆ ಎ ಜಾಗದಾಗ ಏನಿರಬೇಕು, 7 ಇರಬೇಕು, ಹೌದಾ. ಆಟೋಮೆಟಿಕಾಗಿ ಬಿ ಜಾಗದಾಗ ಏನು ಅನ್ನೋದು ಬಂದೇ ಬರುತ್ತೆ. ಸೊ ಈಗ
ಎ ಜಾಗದಾಗ 7 ಹಾಕಿದರೆ ಏನಾಗುತ್ತಿದ್ದು 37 ಪ್ಲಸ್ 25. 7 ಪ್ಲಸ್ 5 ಈಸ್ 12, ಸೊ 2 ಬಂತು. 3 ಪ್ಲಸ್ 3 ಈಸ್ 6. ಸೊ ಹಾಗಾಗಿ ಎ ಜಾಗದಾಗ ಏನು ಬರುತ್ತೆ 7 ಬರುತ್ತೆ. ಇನ್ ದ ಪ್ಲೇಸ್ ಆಫ್ ಬಿ ವಿ ವಿಲ್ ಬಿ ಹ್ಯಾವಿಂಗ್ 6. ಸೊ ಎ ಪ್ಲೇಸ್ ಈಸ್ ಹ್ಯಾವಿಂಗ್ 7, ಬಿ ಪ್ಲೇಸ್ ಈಸ್ ಹ್ಯಾವಿಂಗ್ 6. ಆವಾಗಷ್ಟೇ ನಮ್ದು ಕೊಟ್ಟಂಥ ಆನ್ಸರು ಬರುತ್ತೆ. ಸೊ ಇದು ಫಸ್ಟ್ ಪ್ರಾಬ್ಲಮ್ ರಿಲೇಟೆಡ್. ಸೊ ನೆಕ್ಸ್ಟ್ ಸೆಕೆಂಡ್ ಒನ್ ನೋಡೋಣ. ಏನು ಡೌಟ್ ಇಲ್ಲ ಅಂದ್ಕೊಂಡು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇನ್ ಕೇಸ್ ಏನಾದ್ರು ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತು ಇದೇ ಏನು ನಂಬರ್ಸ್ ಆ್ಯಂಡ್ ಡಿಜಿಟ್ಸ್ ಬಗ್ಗೆ ಪಝಲ್ಸನ್ನ ಏನು ಸಾಲ್ವ್ ಮಾಡ್ತಾ ಇದ್ದೀವಲ್ಲ ಇದನ್ನೇ ಕಂಟಿನ್ಯೂ ಮಾಡೋಣ ನೆಕ್ಸ್ಟ್ ಕ್ಲಾಸಲ್ಲಿ. ಸೊ ಆವಾಗ ನಿಮ್ದು ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಪೋಸ್ಟ್ ಮಾಡಿದ್ದನ್ನು ನಾನು ನೋಡಿ ನೆಕ್ಸ್ಟ್ ಕ್ಲಾಸಲ್ಲಿ ಸಾಲ್ವ್ ಮಾಡ್ತೀನಿ. ಓಕೆ. ಸೊ ನೆಕ್ಸ್ಟ್ ಒನ್ 4a ಪ್ಲಸ್ 98 ಮಾಡಿದಾಗ ಏನು ಬರಬೇಕು CB3. ಇನ್ ದ ಪ್ಲೇಸ್ ಆಫ್ ಯೂನಿಟ್ಸ್ ಎ ಅದ, 100s ಪ್ಲೇಸು ಸಾರಿ 10s ಪ್ಲೇಸು ಬಿ ಅದ, 100s ಪ್ಲೇಸು ಸಿ ಅದ. ಸೊ ಇವು 3 ಜಾಗದಾಗ ಯಾವ್ಯಾವ ಬರ್ತಾವೆ ಅಂತ ಕಂಡುಹಿಡಿಬೇಕು. ಹೌದಾ. ಸೊ ನಮಗೆ ಆಟೋಮೆಟಿಕ್ಕಾಗಿ ಗೊತ್ತದ ಪ್ರೀವಿಯಸ್ ನಾಲೆಜ್ ಪ್ರಕಾರ ಏನು ಮಾಡಿದ್ವಿ, ಯಾವುದೋ ಒಂದು ನಂಬರ್ಗೆ 8 ಆ್ಯಡ್ ಮಾಡಿದಾಗ ಯೂನಿಟ್ಸ್ ಪ್ಲೇಸ್ 1 ಬರಬೇಕು ಅಂದ್ರೆ ನಾವೇನು ಹೇಳಿದ್ವಿ 8 ಪ್ಲಸ್ 3 ಈಸ್ 11 ಅಂತ ಅಂದ್ಕೊಂಡ್ವಿ. ಹೌದಾ. ಸೊ ಈಗ 8ಗೆ ಯಾವ ನಂಬರ್ ಕೂಡಿಸಿದ್ರೆ 3 ಬರುತ್ತಾ, ಆಟೋಮೆಟಿಕ್ಕಾಗಿ ನಮಗೆ ಗೊತ್ತದ 8ಗೇನು 5 ಕೂಡಿಸಿದಾಗ 3 ಬರುತ್ತೆ. 13 ಬರುತ್ತಾ ಅಂದರೆ ಯೂನಿಟ್ಸ್ ಪ್ಲೇಸು 3 ಬರುತ್ತೆ. ಅಂದರೆ ಇಷ್ಟು ಹಾಕಿದರೆ ಬರುತ್ತಲ್ಲ ನೋಡೋಣ. 8 ಪ್ಲಸ್ 5 ಈಸ್ 13. ಹೌದಾ. 3 ಬಂತು. ನೆಕ್ಸ್ಟ್ 9 ಪ್ಲಸ್ 1 10 ಪ್ಲಸ್ 4 ಈಸ್ 14. ಅಂದರೆ ಎ ಪ್ಲೇಸಲ್ಲಿ 5 ಇದೆ, ಬಿ ಪ್ಲೇಸಲ್ಲಿ 4 ಅದ, ಸಿ ಪ್ಲೇಸ್ ಒಳಗಡೆ 1 ಅದ. ದಟ್ ಮೀನ್ಸ್ in the place of A we are having the digit as we are having the digit 5. In the place of B we are having the digit 4, and in the place of C we are having the digit 1. So these are the values of A, B, C. ಸೊ ಇಷ್ಟೇ ಇರೋದು ಪ್ರಾಬ್ಲಮ್ಮು, ಏನೂ ಇಲ್ಲ ಜಾಸ್ತಿ. ಸೊ ಇದ್ರ ಬಗ್ಗೆ ಜಾಸ್ತಿ ನೀವು ಪ್ರಾಬ್ಲಮ್ ಸಾಲ್ವ್ ಮಾಡಿದಂಗೆ ಈಸಿ ಆಗ್ತಾ ಹೋಗುತ್ತೆ. ಸೊ ಈಗ ನೆಕ್ಸ್ಟ್ ಪ್ರಾಬ್ಲಮ್ ಥರ್ಡ್ ಒನ್ ಏನದ 1a ಇಂಟು ಎ. ಥರ್ಡ್ ಪ್ರಾಬ್ಲಮ್ ಇಸ್ 1a ಮಲ್ಟಿಪ್ಲಿಕೇಶನ್ ವಿತ್ ಎ ಮಾಡಿದಾಗ 1a ಇಂಟು ಎ ಈಸ್ 9a ಅಂತ ಇದೆ. ಹೌದಾ. ಸೊ 1a ಇಂಟು ಎ ಈಸ್ 9a ಬರಬೇಕು. ಹೌದಾ. ಸೊ ಈಗ ಇಲ್ಲಿ ನಾರ್ಮಲ್ಲಾಗಿ ಪ್ರೀವಿಯಸ್ ಪ್ರೊಸೀಜರ್ ಹಾಕಿ ಸ್ವಲ್ಪ ಯೋಚನೆ ಮಾಡ್ಕೊತಾ ಹೋಗೋ ಬದಲು ಜಸ್ಟ್ ಪಟ್ ಎ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗಿ. ಎ ವ್ಯಾಲ್ಯೂ 1 ಆದರೆ ಎ ಇಸ್ ಈಕ್ವಲ್ ಟು 1 ಆದರೆ ಏನಾಗುತ್ತಿದ್ದು 11 ಇಂಟು 1 ದಟ್ ಈಸ್ ಈಕ್ವಲ್ ಟು 11. ಅಂದರೆ ಎ ಈಕ್ವಲ್ ಟು 1 ಪಾಸಿಬಲ್ ಇಲ್ಲ. ಎ ಈಸ್ ಈಕ್ವಲ್ ಟು 2 ಹಾಕಿದರೆ ಸೊ ಇಟ್ ವಿಲ್ ಬಿ 12 ಇಂಟು 2. 12 2s are 24, which is also not true. ಅಂದರೆ ಎ ಈಸ್ ಈಕ್ವಲ್ ಟು 2 ಆಲ್ಸೋ ಪಾಸಿಬಲ್ ಇಲ್ಲ. ನೆಕ್ಸ್ಟ್ ಎ ಈಸ್ ಈಕ್ವಲ್ ಟು 3 ಹಾಕಿದರೆ ಏನಾಗುತ್ತೆ 1 3 ಅಂದರೆ 13 ಇಂಟು 3. 13 3s are 39. ಇದು ಪಾಸಿಬಿಲಿಟಿ ಇಲ್ಲ. ಎ ಈಸ್ ಈಕ್ವಲ್ ಟು 4 ಹಾಕಿದರೆ 14 ಇಂಟು 4. 14 4s are 4 4s are 16. 4 1s are 4 ಪ್ಲಸ್ 1 5 56. ಇದು ಪಾಸಿಬಿಲಿಟಿ ಇಲ್ಲ. ಎ ಈಸ್ ಈಕ್ವಲ್ ಟು 5 ಹಾಕಿದರೆ ಇಟ್ ವಿಲ್ ಬಿ 15 ಇಂಟು 5. 15 5s are 75. ಇದು ಪಾಸಿಬಿಲಿಟಿ ಇಲ್ಲ. ಲಾಸ್ಟ್ ಆಪ್ಷನ್ ಏನು ಎ ಈಸ್ ಈಕ್ವಲ್ ಟು 6. ಟ್ರೈ ಮಾಡಿ ನೋಡೋಣ. 1 6 ಇಂಟು 6. 6 6 36. 6 1s 6 ಪ್ಲಸ್ 3 ಈಸ್ 9. ಅಂದರೆ ಎ ಜಾಗದಾಗ 6 ಇರಬೇಕು. ಆಲ್ ದ 3 A's ಆರ್ 6 ಹಿಯರ್. ಹೌದು. ಸೊ ಅಂದರೆ ಏನಾಯಿತು ಎ ವ್ಯಾಲ್ಯೂ 6 ಇದ್ದಾಗ ಮಾತ್ರ ಈ ಪಾಸಿಬಿಲಿಟಿ ಅದ. ಸೊ ಇದಕ್ಕೆ ಇನ್ನೂ ಒಂದು ಈಸಿ ಟೆಕ್ನಿಕ್ ಏನು ಇಲ್ಲಿ ಅಬ್ಸರ್ವ್ ಮಾಡಿರಿ. 1 1 ಅಂದರೆ ಎ ಪ್ಲೇಸ್ ಒಳಗೆ 1 ಹಾಕಿದಾಗ ಅಷ್ಟೇ ಯೂನಿಟ್ಸ್ ಪ್ಲೇಸ್ ಒಳಗೆ ಅಗೇನ್ ಎ ಬರುತ್ತೆ. 3 ಪ್ಲೇಸ್ ಒಳಗೆ ಎ ಬರುತ್ತೆ. 2 ಹಾಕಿದರೆ ಆಟೋಮೆಟಿಕ್ಕಾಗಿ ಇಲ್ಲಿ ಚೇಂಜ್ ಅದ. ಸೊ 2 ಬಿಡಬೇಕು. 3 ಹಾಕಿದಾಗೂ ಇಲ್ಲಿ ಚೇಂಜ್ ಬರುತ್ತೆ. ಇದು ಕ್ಯಾನ್ಸಲ್. 4 ಹಾಕಿದಾಗೂ ಚೇಂಜ್ ಬರುತ್ತೆ. ಕ್ಯಾನ್ಸಲ್. 5 1 ಬರುತ್ತೆ. 6 1 ಬರುತ್ತೆ. ಸೊ ನಾವು ಟೋಟಲಾಗಿ 6 ಟ್ರೈ ಮಾಡೋ ಬದಲಿ ವಿ ಕ್ಯಾನ್ ಚೆಕ್ ಎ ಈಸ್ ಈಕ್ವಲ್ ಟು 1
5 6 ಇವು ಮೂರನ್ನ ಚೆಕ್ ಮಾಡಿದರೆ ನಮಗೆ ಆಟೋಮೆಟಿಕ್ಕಾಗಿ ಯಾವುದು ಆನ್ಸರ್ ಅಂತೇಳಿ ಗೊತ್ತಾಗ್ಬಿಡುತ್ತೆ. ಓಕೆ, ಸೊ ಇವತ್ತು ಹೇಳಿದ ಕ್ಲಾಸಲ್ಲಿ ಏನೂ ಡೌಟ್ ಇಲ್ಲ ಅಂದ್ಕೊತೀನಿ. ಸೊ ಎಲ್ಲರಿಗೆ ಅರ್ಥ ಆಗ್ಯದ ಅನ್ಕೊತ ಇವತ್ತಿನ ಕ್ಲಾಸನ್ನು ಮುಗ್ಸೋಕ್ಕಿಂತ ಮುಂಚೆ ನನ್ನ ಕ್ಲಾಸ್ ನಿಮಗೆ ಲೈಕ್ ಆಗಿದ್ದರೆ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿ. ಕ್ಲಾಸ್ ಇಷ್ಟ ಆಗಿದ್ದರೆ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ತಿಳಿತಾ ಇತ್ತು ಅಂದರೆ, ಅಂಡರ್ಸ್ಟ್ಯಾಂಡ್ ಆಗ್ತಾ ಇತ್ತು ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಬಟನ್ ಒತ್ತಿ. ಆ್ಯಂಡ್ ನಿಮಗೆ ಇಷ್ಟ ಆಗಿತ್ತು, ನಿಮ್ಮ ಫ್ರೆಂಡ್ಸಿಗೆ ಯಾರಾದರೂ ನಿಮ್ಮ ಕ್ಲೋಸ್ ಫ್ರೆಂಡ್ಸ್ ಇದ್ದರು, ಸಜೆಸ್ಟ್ ಮಾಡಬೇಕು ಅಂದ್ಕೊಂಡಿದ್ರಿ, ವೆಕೇಷನಲ್ಲಿ ಟೈಮ್ ವೇಸ್ಟ್ ಮಾಡೋ ಬದಲಿ ಏನೋ ಒಂದು ಸ್ವಲ್ಪ ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಇತ್ತು ಅವ್ರಿಗೂ ಅಂತಂದರು, ನಿಮ್ಮ ಫ್ರೆಂಡ್ಸಿಗೆ ನನ್ನ ಚಾನಲ್ ಲಿಂಕನ್ನು ಶೇರ್ ಮಾಡೋ ಮೂಲಕ ಅವರು ನನ್ನ ಚಾನಲಲ್ಲಿ ಕ್ಲಾಸನ್ನು ಕೇಳಿ ನೆಕ್ಸ್ಟ್ ಸ್ಕೂಲೆಲ್ಲ ಸ್ಟಾರ್ಟ್ ಆದಮೇಲೆ ಅವರಿಗೆ ರಿವಿಸನ್ ಆದಂಗೆ ಆಗುತ್ತೆ ಅನ್ನೋ ಒಂದೇ ಇಂಟೆನ್ಷನ್ಗೋಸ್ಕರ ನಾನು ನನ್ನ ಕ್ಲಾಸಲ್ಲಿ ವೀಡಿಯೋಸನ್ನು ಅಪ್ಲೋಡ್ ಮಾಡ್ತಾ ಇರೋದು. ಸೊ ನಿಮಗೇನಾದ್ರು ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಪೋಸ್ಟ್ ಮಾಡಿ. ಕ್ಲಾಸ್ ಲೈಕ್ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಜೊತೆಗೆ ಲೈಕ್ ಬಟನನ್ನು ಪ್ರೆಸ್ ಮಾಡಿ ನೀವು ಫ್ರೆಂಡ್ಸಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಎಂಡ್ ಮಾಡೋಣ. ಏನಾದರೂ ಡೌಟ್ ಇದ್ದರೆ ಪ್ಲೀಸ್ ಕಮೆಂಟ್ ಮಾಡಿ. ಓಕೆ, ಥ್ಯಾಂಕ್ ಯು.